ತಮ್ಮ ವಿರುದ್ಧ 100 ಕೇಸು ದಾಖಲಿಸಿದ್ರೂ ಹೋರಾಟದಿಂದ ಹಿಂಜರಿಯುವುದಿಲ್ಲ ಎಂದು ಸರ್ಕಾರಕ್ಕೆ ಸವಾಲು ಹಾಕಿದ ಶಾಸಕ ಎಂ ಕೃಷ್ಣಪ್ಪ ಕೂಡಲೇ ಮಠಾಧೀಶರ ಮತ್ತು ರೈತರ ಮೇಲಿನ ಕೇಸುಗಳನ್ನು ವಾಪಸ್ ಪಡೆಯುವಂತೆ ಸರ್ಕಾರಕ್ಕೆ ಆಗ್ರಹಿಸಿದರು. ತುರುವೇಕೆರೆ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರ ಪೊಲೀಸ್ ಇಲಾಖೆಯನ್ನ ಬಳಸಿಕೊಂಡು ಹೋರಾಡುವ ರೈತರ ಮತ್ತು ಸಾರ್ವಜನಿಕರ ವಿರುದ್ಧ ಕೇಸು ದಾಖಲಿಸಿ ಹೋರಾಟ ಹತ್ತಿಕ್ಕುತ್ತಿದೆ ಎಂದು ಆರೋಪಿಸಿದರು. 7 ದಿನಗಳ ಗಡುವು ನೀಡುತ್ತೇವೆ. ರೈತರ ಮತ್ತು ಮಠಾಧೀಶರ ಮೇಲಿನ ಕೇಸುಗಳನ್ನು ವಾಪಸ್ ಪಡೆದಿದ್ದರೆ ಎಸ್ಪಿ ಕಚೇರಿ ಮುಂದೆ ಧರಣಿ ನಡೆಸುವ ಎಚ್ಚರಿಕೆ ನೀಡಿದ್ರು. 31ನೇ ತಾರೀಕು ಮೇ 25ರಂದು ಶನಿವಾರ ಹುಬ್ಬಳ್ಳಿ ತಾಲೂಕಿನ ಲಿಂಕ್ ಚಾನೆಲ್ ಏನಿದೆ ಅದು ಅವೈಜ್ಞಾನಿಕ ನಮ್ಮ ಜಿಲ್ಲೆಗೆ ಅನ್ಯಾಯ ಆಗುತ್ತೆ ಅಂತೇಳಿ ನಾವು 1 ವರ್ಷದಿಂದ ಹೋರಾಟ ಮಾಡ್ಕೊಂಡಿದ್ವಿ. ಈ ಸಂದರ್ಭದಲ್ಲಿ ಪುನಃ ಸರ್ಕಾರ 1 ವರ್ಷ ಕೆಲಸ ನಿಲ್ಲಿಸಿ ಮತ್ತೆ ಶುರು ಮಾಡಿದ್ರಿಂದ ಜನ ರೊಚ್ಚಿಗೆ ಸುಮಾರು 20,000 ಮೀಡಿಯಾದಲ್ಲಿ ಜನ ಬಂದಿರೋ ಹೊತ್ತು ನಾವು ಬಿಜೆಪಿ ಸೇರಿ ಹೋರಾಟ ಮಾಡಿ ಆ ಲಿಂಕ್ ಚಾನಲ್ ನಿಲ್ಲಿಸಿದ್ದೇವೆ. ರೈತರಿಗೆ ಈ ಲಿಂಕ್ ಚಾನಲ್ ಬಗ್ಗೆ ತುಂಬಾ ಆಕ್ರೋಶ ಇದೆ. ಮತ್ತೇನಾದ್ರು ಇನ್ನೊಂದೇನಾದ್ರು ನಾವು ಸಭೆಗಳು 1 ಲಕ್ಷ ಜನ ಭಾಗವಹಿಸುವಂತ ಪರಿಸ್ಥಿತಿ ಉಂಟಾಗಿದೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಎಲ್ಲ ರೈತ ಬಾಂಧವರಿಗೆ ನಾನು ತುಂಬ ಹೃದಯದಿಂದ ಅಭಿನಂದಿಸುತ್ತೇನೆ. ಜಿಲ್ಲೆಯ ರೈತರ ಜೊತೆ ನಿಲ್ಲಬೇಕಾಗಿದ್ದ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಗೆ ಅನ್ಯಾಯ ಮಾಡಲು ಮುಂದಾಗಿದ್ದಾರೆ. ರೈತರ ಪರ ನಿಲ್ಲುವಲ್ಲಿ ವಿಫಲರಾಗಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹಗುರವಾಗಿ ಮಾತನಾಡಿ, ಮುಂದೆ ಏನು ಮಾಡಬೇಕು ಎಂಬುದು ಗೊತ್ತಿದೆ ಎಂದು ಹೇಳಿದ್ದಾರೆ. ಗೊತ್ತಿದ್ದರೆ ಮಾಡಿಕೊಳ್ಳಲಿ, ನಮ್ಮ ಹೋರಾಟದಿಂದ ಹಿಂದೆ ಸರಿಯುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಸುರೇಶ್ ಬಾಬು, ಸಿಟಿವಿ ನ್ಯೂಸ್, ತುರುವೇಕೆರೆ.